ನಮಸ್ಕಾರ ಸ್ನೇಹಿತರೆ, 2 ತಿಂಗಳ ಕಾಲ ನಡೆದ ಲೀಗ್ ಹಂತದ ಸುದೀರ್ಘ ಹಾಗೂ ರೋಚಕ ಹಣಾಹಣೀಗ ಮುಗಿದಿದೆ. IPL 2026ರ ಅಸಲಿ ಆಟ ನಾಕ್ಔಟ್ ಹಂತ ಶುರು. ಟೇಬಲ್ ಟಾಪರ್ಸ್ ಆಗಿ ಮೆರಿತಾ ಇರೋ ಹಾಲಿ ಚಾಂಪಿಯನ್ಸ್ RCB ಮತ್ತು ಡೇಂಜರಸ್ ಗುಜರಾತ್ ಟೈಟನ್ಸ್ ನಡುವೆ ಕ್ವಾಲಿಫೈಯರ್ 1 ಹೆಸರಲ್ಲಿ ದೊಡ್ಡ ಮ್ಯಾಚ್. ಇದಕ್ಕಾಗಿ ಹಿಮಾಚಲ ಪ್ರದೇಶದ ಬ್ಯೂಟಿಫುಲ್ ಧರ್ಮಶಾಲಾ ಸ್ಟೇಡಿಯಂ ಕಂಪ್ಲೀಟ್ ಸಜ್ಜು. ಮಂಗಳವಾರ ರಾತ್ರಿ 7:30ರಿಂದ ಪಂದ್ಯ. 2 ತಂಡಗಳಿಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಕ್ವಾಲಿಫೈಯರ್ 1 ಇಲ್ಲಿ ಗೆದ್ದವರು ನೇರ IPL ಫೈನಲ್ಗೆ ಮೇ 31ನೇ ತಾರೀಕು ಅಹಮದಾಬಾದ್ನಲ್ಲಿ ನಡೆಯೋ ಫೈನಲ್ಗೆ ಡೈರೆಕ್ಟ್ ಟಿಕೆಟ್ ಅನ್ನ, ಗ್ರ್ಯಾಂಡ್ ಎಂಟ್ರಿಯನ್ನ ಪಡಿತಾರೆ. ಸೋತವರು ಮನೆಗೆ ಹೋಗಲ್ಲ, ಅವರು ಕ್ವಾಲಿಫೈಯರ್ 2 ಮೂಲಕ ಇನ್ನೂ ಒಂದು ಚಾನ್ಸ್ ಅವರಿಗೆ ಉಳಿದಿರುತ್ತೆ. ಆದ್ರೆ ಯಾರು ಸುಮ್ಮನೆ ರಿಸ್ಕ್ ತಗೊಳಕ್ ಇಷ್ಟಪಡ್ತಾರಲ್ವಾ? ಹಾಗಾಗಿ ಮೊದಲ ಮ್ಯಾಚ್ ನಲ್ಲೇ ಫೈನಲ್ ಟಿಕೆಟ್ ಕನ್ಫರ್ಮ್ ಮಾಡ್ಕೊಳ್ಳೋಕೆ ರಜತ್ ಪಟಿದಾರ್ ಹಾಗೂ ಶುಭ್ಮನ್ ಗಿಲ್ ಪಡೆಗಳು ರೆಡಿ ಆಗಿವೆ. ಹಾಗಿದ್ರೆ ಈ ಮ್ಯಾಚ್ ಗೆಲ್ಲೋದು ಯಾರು, ಯಾರ ಬಲ ಹೇಗಿದೆ, ಈ ಹೈ ವೋಲ್ಟೇಜ್ ಪಂದ್ಯದ ಕಂಪ್ಲೀಟ್ ಚಿತ್ರಣವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಫೈನಲ್ ಟಿಕೆಟ್ಗಾಗಿ ಫೈಟ್. ಪ್ಲೇ ಆಫ್ ಹಿಸ್ಟ್ರಿಯಲ್ಲಿ ಯಾರಿಗೆ ಲಾಭ? ಸ್ನೇಹಿತರೆ, ಲೀಗ್ ಹಂತದಲ್ಲಿ 2 ಟೀಮ್ಗಳ ಜರ್ನಿ ನೋಡಿದ್ರೆ 2 ಕೂಡ 14 ಮ್ಯಾಚ್ ಆಡಿ 9ರಲ್ಲಿ ಗೆದ್ದಿವೆ, 5ರಲ್ಲಿ ಸೋತಿವೆ. 2 ತಂಡಗಳಿಗೂ 18 ಪಾಯಿಂಟ್ಸ್ ಇವೆ. ಆದ್ರೆ ಪ್ಲಸ್ .783 ರನ್ ರೇಟ್ ನೊಂದಿಗೆ, ನೆಟ್ ರನ್ ರೇಟ್ ನೊಂದಿಗೆ RCB ನಂಬರ್ 1 ಪ್ಲೇಸ್ ನಲ್ಲಿದೆ ಪಾಯಿಂಟ್ ಟೇಬಲ್ ನಲ್ಲಿ. ಗುಜರಾತ್ ಟೈಟನ್ಸ್ .695 ರನ್ ರೇಟ್ ನೊಂದಿಗೆ 2ನೇ ಪ್ಲೇಸ್ ನಲ್ಲಿದೆ. ಹೀಗಾಗಿ ಇದು ಬೆಸ್ಟ್ ವರ್ಸಸ್ ಬೆಸ್ಟ್ ಕದನ. ಇಲ್ಲೊಂದು ಇಂಟ್ರೆಸ್ಟಿಂಗ್ IPL ಹಿಸ್ಟ್ರಿ ಬಗ್ಗೆ ಕೂಡ ಮಾತಾಡಲೇಬೇಕು. ಪ್ಲೇ ಆಫ್ ಲೆಕ್ಕಾಚಾರ ಶುರುವಾದಾಗಿನಿಂದ ಅಂದ್ರೆ 2011ರಿಂದ ಈಚೆಗೆ ಟೇಬಲ್ ಟಾಪರ್ಸ್ ಆಗಿ ಲೀಗ್ ಮುಗಿಸಿದವರಿಗಿಂತ ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿನಿಶ್ ಮಾಡಿದವರೇ ಅತಿ ಹೆಚ್ಚು ಬಾರಿ ಕಪ್ ಗೆದ್ದಿದ್ದಾರೆ. ನಂಬರ್ 1 ಸ್ಥಾನದಲ್ಲಿದ್ದವರು ಕೇವಲ 5 ಬಾರಿ ಕಪ್ ಗೆದ್ದಿದ್ದಾರೆ. 2ನೇ ಸ್ಥಾನದಲ್ಲಿದ್ದವರು ಬರೋಬ್ಬರಿ 9 ಬಾರಿ ಟ್ರೋಫಿಯನ್ನ ಗೆದ್ದಿದ್ದಾರೆ. ಈ ಹಿಸ್ಟ್ರಿ ಗುಜರಾತ್ ಟೈಟನ್ಸ್ ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಬಹುದೇನೋ, ಆದ್ರೆ RCB ಈಗ ಹಳೆ RCB ಆಗಿ ಉಳಿದಿಲ್ಲ. ಅವರು 2025ರ ಡಿಫೆಂಡಿಂಗ್ ಚಾಂಪಿಯನ್ಸ್. ಕಳೆದ ವರ್ಷ ಇದೇ ರೀತಿ 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿ ಆಮೇಲೆ ಕಪ್ ಗೆದ್ದಿದ್ರು. ಈ ಬಾರಿ ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲೋಕೆ ಏನೆಲ್ಲ ಬೇಕು, ಆ ಎಲ್ಲ ಶಕ್ತಿ ಬ್ಯಾಲೆನ್ಸ್ RCB ಟೀಮ್ ನಲ್ಲಿದೆ. ಇಬ್ಬರು ಸಮಬಲರು. 2 ಟೀಮ್ಗಳ ಮುಖಾಮುಖಿ ಇತಿಹಾಸ ನೋಡಿದ್ರೆ ಯಾರು ಕಮ್ಮಿ ಇಲ್ಲ ಅನ್ನೋ ತರ ಇದೆ. IPL ಅಲ್ಲಿ ಇಷ್ಟೆಲ್ಲ ಆಡಿ ಇಷ್ಟೆಲ್ಲ ಟೀಮ್ಗಳನ್ನ ಫೇಸ್ ಮಾಡಿ ಟಾಪ್ 1 and 2 ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ 2 ಟೀಮ್ಗಳು ಸ್ಟ್ರಾಂಗ್ ಇದ್ದೇ ಇರ್ತವೆ. IPL ಹಿಸ್ಟ್ರಿ ತೆಗೆದು ನೋಡಿ, 8 ಸಲ 2 ಟೀಮ್ಗಳು ಮುಖಾಮುಖಿ ಆಗಿವೆ. ಅದರಲ್ಲಿ RCB 4 ಗೆದ್ರೆ ಗುಜರಾತ್ ಟೈಟನ್ಸ್ 4 ಮ್ಯಾಚ್ ಗೆದ್ದಿದ್ದಾರೆ. 50-50. ಈ ಸೀಸನ್ ನಲ್ಲೇ ಇವೆರಡು ಟೀಮ್ಗಳು 2 ಬಾರಿ ಮುಖಾಮುಖಿ ಆಗಿದ್ವು. 2 ಸಲ ಯಾರು ಹೋಮ್ ಗ್ರೌಂಡ್ ನಲ್ಲಿ ಆಡಿದಾರೋ ಅವರು ಕಂಫರ್ಟಬಲ್ ಆಗಿ ಗೆದ್ದಿದ್ದಾರೆ. ಇನ್ನು ರೀಸೆಂಟ್ ಫಾರ್ಮ್ ಬಗ್ಗೆ ಹೇಳೋದಾದ್ರೆ ಈ IPL ನಲ್ಲಿ ಕಳೆದ ಮ್ಯಾಚ್ಗಳು, ಕಳೆದ ಒಂದು 5 ಮ್ಯಾಚ್ 6 ಮ್ಯಾಚ್ 7 ಮ್ಯಾಚ್ ಹಿಂಗೆ ತೆಗಿತಾ ಹೋದ್ರೆ ಗುಜರಾತ್ ಜಾಸ್ತಿ ಗೆದ್ದಿದೆ. ತಮ್ಮ ಕಡೆಯ 7 ಮ್ಯಾಚ್ಗಳಲ್ಲಿ 6 ಪಂದ್ಯಗಳನ್ನು ಗೆದ್ದಿದ್ದಾರೆ. ಕೊನೆಯ ಲೀಗ್ ಮ್ಯಾಚ್ನಲ್ಲಿ CSK ವಿರುದ್ಧ 89 ರನ್ಗಳ ಗೆಲುವನ್ನು ದಾಖಲಿಸಿದ್ದಾರೆ. ಅತ್ತ RCB ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಸ್ವಲ್ಪ ಮುಗ್ಗರಿಸಿದ್ರು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಏನು ಬಹಳ ಕಮ್ಮಿ ಆಗಿಲ್ಲ. ಅದರಲ್ಲೂ ಕ್ಯಾಪ್ಟನ್ ರಜತ್ ಪಟಿದಾರ್ ಈ ಸೀಸನ್ನಲ್ಲಿ ಅದ್ಭುತವಾಗಿ ಟೀಮ್ ಲೀಡ್ ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ಥರನೇ. ಕಿಂಗ್ ಕೊಹ್ಲಿ ಬಗ್ಗೆ ಹೊಸದಾಗಿ ಹೇಳೋಕ್ಕೇನೂ ಇಲ್ಲ. ಬಿಗ್ ಮ್ಯಾಚ್ಗಳಲ್ಲಿ ಪ್ರೆಷರ್ ಇರೋ ಟೈಮ್ನಲ್ಲಿ ವಿರಾಟ್ ಯಾವತ್ತಿಗೂ ಡೇಂಜರಸ್. ಹಾಗೆ ನೋಡಿದ್ರೆ ಗುಜರಾತ್ ಟೈಟನ್ಸ್ ವಿರುದ್ಧ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಕೊಹ್ಲಿ ಟಾಪ್ನಲ್ಲಿದ್ದಾರೆ. ಆಡಿದ 8 ಪಂದ್ಯಗಳಲ್ಲಿ 1 ಸೆಂಚುರಿ, 4 ಹಾಫ್ ಸೆಂಚುರಿಗಳೊಂದಿಗೆ 460 ರನ್ ಬಾರಿಸಿದ್ದಾರೆ. ಈ ವೇಳೆ ಅವರ ಸ್ಟ್ರೈಕ್ ರೇಟ್ 152 ಆಗಿದೆ. ವಿರಾಟ್ ಟೈಟನ್ಸ್ ವಿರುದ್ಧ 49 ಬೌಂಡ್ರಿ ಬಾರಿಸಿದ್ದಾರೆ, 16 ಸಿಕ್ಸರ್ ಹೊಡೆದಿದ್ದಾರೆ. ಇನ್ನು ಕೈ ಬೆರಳಿನ ಇಂಜುರಿಯಿಂದ ಚಿಕಿತ್ಸೆ ಪಡೆಯೋಕೆ ಹೋಗಿದ್ದ ಫಿಲ್ ಸಾಲ್ಟ್ ಈಗ ಪ್ಲೇ ಆಫ್ಸ್ಗೆ ವಾಪಸ್ ಆಗಿದ್ದಾರೆ. ಸೊ RCBಗೆ ನಿರ್ಣಾಯಕ ಹಂತದಲ್ಲಿ ಉಪ್ಪಿನ ರುಚಿ ಸಿಗ್ತಾ ಇದೆ. ಇವ್ರ ಜೊತೆಗೆ ಕೇವಲ 19 ಬಾಲ್ಗೆ 44 ರನ್ ಚಚ್ಚಿದ್ದ ವೆಂಕಟೇಶ್ ಅಯ್ಯರ್, ದೇವದತ್ ಪಡಿಕ್ಕಲ್, ಟಿಮ್ ಡೇವಿಡ್ ಮತ್ತು ಕೃನಾಲ್ ಪಾಂಡ್ಯಾರ ಸ್ಟ್ರೆಂತ್ ಇದೆ. ಸೊ ಟಾಪ್ ಆರ್ಡರ್ ಕ್ಲಿಕ್ ಆದರೆ RCBಯನ್ನು ತಡೆಯೋದು ತುಂಬಾನೇ ಕಷ್ಟ. ಇನ್ನು ಬೌಲಿಂಗ್ ಕಡೆಗೆ ಬಂದರೆ ಟೂರ್ನಿಯಲ್ಲೇ ಬೌಲಿಂಗ್ನಲ್ಲಿ ಟೇಬಲ್ ಟಾಪರ್ ಭುವನೇಶ್ವರ್ ಕುಮಾರ್ 24 ವಿಕೆಟ್ ಇದ್ದಾರೆ. ಅವರಿಗೆ ಜಾಶ್ ಹೇಸಲ್ವುಡ್ರ ಅದ್ಭುತ ಸಾಥ್ ಇದೆ. ಹಾಗಂತ ಗುಜರಾತ್ ಟೈಟನ್ಸ್ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅವ್ರ ಬಗ್ಗೆ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೊಂದು ಕ್ವಿಕ್ ಮಾಹಿತಿ. ಈಗ ಮಂತ್ ಎಂಡ್ ಬರ್ತಾ ಇದೆ. ತುಂಬ ಜನರ ಹತ್ರ ದುಡ್ಡು ಖಾಲಿ ಅನ್ನೋ ವಾತಾವರಣ ಇರ್ಬೋದು. ಹೆಚ್ಚಿನ ಜನ ನಾನು ದುಡಿತೀನಿ, ಚೆನ್ನಾಗಿರುತ್ತೆ, ಖರ್ಚಾಗೋಗ್ಬಿಡ್ತು, ಉಳಿಯೋದೇ ಇಲ್ಲ ಅಂಥೇಳಿ ಸೇವಿಂಗ್ಸ್ ಮಾಡೋಣ ಅಂದರೆ ಮಾರ್ಕೆಟ್ ಅಂದರೆ ಕೆಲವರಿಗೆ ಭಯ. ಆದರೆ ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಸ್ಯಾಲ್ರಿ ಅಕೌಂಟಲ್ಲಿ ದುಡ್ಡಿರೋದ್ರ ಬದಲಿಗೆ ಬ್ಯಾಂಕಲ್ಲಿ RD ಮಾಡಿ FD ಥರನೇ ಒಂಥರ FDಯಲ್ಲಿ SIP ಅಂತ ಅಂದ್ಕೊಳ್ಳಿ, ತಿಂಗಳು ಕಟ್ಟೋದು, ಲಾಸ್ಟಿಗೆ ದೊಡ್ಡ ಅಮೌಂಟ್ ಮಾಡೋದು.
RD ರಿಕರಿಂಗ್ ಡೆಪಾಸಿಟ್ ಅಂತ ಬ್ಯಾಂಕ್ಗಳು 8.3% ತನಕನೂ ಬಡ್ಡಿ ಕೊಡ್ತಾ ಇದ್ದಾವೆ. ಇವಾಗ ಉಳಿತಾಯದ ಅಭ್ಯಾಸವನ್ನ ಶುರು ಮಾಡೋಕೆ ಅಥವಾ ಸ್ಯಾಲ್ರಿ ಅಕೌಂಟಲ್ಲಿ 2% 3% ದುಡ್ಡನ್ನು ಸುಮ್ಮನೆ ಕೊಳಿಸಿ ಅದು ಸುಮ್ಮನೆ ಕರಗಿ ಹೋಗುತ್ತೆ. ಅದ್ರ ಬದಲಿಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ಗ್ರೋ ಮಾಡ್ತಾ ಹೋಗೋಕೆ, ಆ ಮೂಲಕ ಲೈಫನ್ನು ಸ್ಮೂತ್ ಮಾಡ್ಕೊಳ್ಳೋಕೆ, ಸ್ಟೇಬಲ್ ಮಾಡ್ಕೊಳ್ಳೋಕೆ ನೀವು ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿ ಲಿಂಕನ್ನು ಚೆಕ್ ಮಾಡ್ಬೋದು. ಆ ಮೂಲಕ ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿ ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಚೆಕ್ ಮಾಡಿ ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ಗಳಲ್ಲಿ RDಯನ್ನು ನೀವು ಬುಕ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ನೋಡ್ತಾ ಹೋಗೋಣ ಗುಜರಾತ್ ಟೀಮ್ನ ಬಲಾಬಲವನ್ನು ಕೂಡ. ಕ್ಯಾಪ್ಟನ್ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಹೈಯೆಸ್ಟ್ ಸ್ಕೋರರ್ ಪಟ್ಟಿ ತೆಗೆರಿ. ಟಾಪ್ ಸಾಯಿ ಸುದರ್ಶನ್, ನಂಬರ್ 2 ಶುಭ್ಮನ್ ಗಿಲ್ ನಿಮಗೆ ಕಾಣಿಸ್ತಾರೆ ಟಾಪ್ 2 ನಲ್ಲಿ. ಇಬ್ಬರಲ್ಲಿ ಒಬ್ಬರಾದ್ರೂ ನಿಂತ್ಕೊಂಡು ಒಂಟಿ ಸಲಗ ತರ ಆಡಿ ಮ್ಯಾಚ್ ಅನ್ನ ಬದಲಾಯಿಸೋ ತಾಕತ್ತನ್ನ ತೋರಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ಕ್ಯಾಪ್ಟನ್ ಶುಭ್ಮನ್ಗೆ ಅವರ ಜೊತೆಗಾರ, ಓಪನಿಂಗ್ ಜೊತೆಗಾರ ಸಾಯಿ ಸುದರ್ಶನ್ ಅವರಿಂದ ಅದ್ಭುತ ಸಪೋರ್ಟ್ ಸಿಗ್ತಾ ಇದೆ. 14 ಮ್ಯಾಚ್ನಲ್ಲಿ 638 ರನ್ ಚಚ್ಚಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. 29 6, 62 4. ಹಾಗೆ ಇವರಿಬ್ಬರು ಬಿಟ್ಟರೆ ಜೋಶ್ ಬಟ್ಲರ್ ಕೂಡ ಆಗಾಗ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ. ಅವರು ಕೂಡ ನಿರ್ಣಾಯಕ ಟೈಮ್ನಲ್ಲಿ ಟೀಮ್ಗೆ ಚೆನ್ನಾಗಿ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ. ಇನ್ನು ಗುಜರಾತ್ನ ಅಸಲಿ ಬಲ ಇರೋದು ಅವರ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಕಾಗಿಸೋ ರಬಾಡಾರ ಬಾಲಿಂಗ್ ಕಾಡಿಸ್ಬಿಡುತ್ತೆ, ಕಾಗಿಸೋದಲ್ಲ ಕಾಡಿಸ್ಬಿಡುತ್ತೆ ಅವ್ರ ಬಾಲಿಂಗ್. ರಬಾಡ ಕೂಡ ಸೇಮ್ ಭುವಿ ಅಷ್ಟೇ 24 ವಿಕೆಟ್ ತಗೊಂಡಿದ್ದಾರೆ. ಟಾಪ್ ಬಾಲರ್ಸಲ್ಲಿ ನಂಬರ್ 2 ರಬಾಡ, ಸೇಮ್ ವಿಕೆಟ್ಸ್ ನಿಮಗೆ ಭುವಿಗೆ ಮತ್ತು ರಬಾಡಾಗೆ. ಆದರೆ ಅವರು ಬೆಟರ್ ಕಂಟ್ರೋಲ್ ಇರೋದ್ರಿಂದ, ಬೆಟರ್ ಅವರೇಜ್ ಇರೋದ್ರಿಂದ ಅವರು ಟಾಪರ್ ಇದ್ದಾರೆ. ಹಾಗೆ ರಶೀದ್ ಖಾನ್ ಅವರ ಸ್ಪಿನ್ ಮ್ಯಾಜಿಕ್ ಕೂಡ RCB ಬ್ಯಾಟರ್ಗಳಿಗೆ ಹೆಡ್ಏಕ್ ಆಗ್ಬೋದು. ಡೆತ್ ಓವರ್ಗಳಲ್ಲಿ ಗುಜರಾತ್ ಬೌಲರ್ಗಳು ರನ್ ಕಂಟ್ರೋಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್, ಹೀಗಾಗಿ ಕುತೂಹಲ ಹೆಚ್ಚಿದೆ. ಅದರಲ್ಲೂ ಕೂಡ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೀತಿರೋದು. ಅಲ್ಲಿ ವೇಗಿಗಳಿಗೆ ಸ್ವಲ್ಪ ಹೆಲ್ಪ್ ಸಿಗೋ ನಿರೀಕ್ಷೆ ಇದೆ. ಹಾಗಾಗಿ ಶರವೇಗದ ಬೌಲರ್ ರಬಾಡಾರ ಬಾಲ್ಗಳು ನುಗ್ಗಿ ಬರ್ಬೋದು. ಟಾಸ್ ಗೆದ್ದವರೇ ಬಾಸ್. ಎಸ್, ಪಿಚ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸಮುದ್ರ ಮಟ್ಟದಿಂದ ಸಾಕಷ್ಟು ಎತ್ತರದಲ್ಲಿರೋ ಧರ್ಮಶಾಲಾ ತನ್ನ ಕೂಲ್ ವೆದರ್ ಹಾಗೂ ಫಾಸ್ಟ್ ಪಿಚ್ಗೆ ಫೇಮಸ್. ಇಲ್ಲಿನ ಪಿಚ್ನಲ್ಲಿ ಸಾಮಾನ್ಯವಾಗಿ ವೇಗದ ಬೌಲರ್ಗಳಿಗೆ ಹೆಲ್ಪ್ ಸಿಗುತ್ತೆ. ಆಗಲೇ ಹೇಳಿದಾಗೆ ಎಕ್ಸ್ಟ್ರಾ ಬೌನ್ಸ್ ಮತ್ತು ಸ್ವಿಂಗ್ ಇರೋದ್ರಿಂದ ಪವರ್ ಪ್ಲೇನಲ್ಲಿ ಬ್ಯಾಟರ್ಗಳು ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕಾಗತ್ತೆ. ಆದರೆ ಒಮ್ಮೆ ಪಿಚ್ನ ವೇಗಕ್ಕೆ ಬ್ಯಾಟರ್ಗಳು ಸೆಟಲ್ ಆದರೆ ಆಮೇಲೆ ಬ್ಯಾಟರ್ಸ್ನ ಹಿಡಿಯೋಕ್ಕಾಗಲ್ಲ. ಯಾಕಂದರೆ ಔಟ್ಫೀಲ್ಡ್ ತುಂಬ ಫಾಸ್ಟ್ ಇದೆ, ಜೊತೆಗೆ ಬೌಂಡ್ರಿ ಲೈನ್ ಕೂಡ ಸ್ವಲ್ಪ ಚಿಕ್ಕದಾಗಿದೆ. ಹೀಗಾಗಿ 6 4ಗಳ ಸುರಿಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಅತ್ಯಂತ ಮುಖ್ಯವಾದ ಮತ್ತೊಂದು ವಿಚಾರ ಅಂದರೆ ಡ್ಯೂ ಫ್ಯಾಕ್ಟರ್. ಮ್ಯಾಚ್ ಸಂಜೆ 7:30ಕ್ಕೆ ಶುರುವಾಗೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಟೈಮ್ಗೆ ಮೈದಾನದಲ್ಲಿ ಇಬ್ಬನಿ ಬೀಳೋ ಸಾಧ್ಯತೆ ಇದೆ. ಬಾಲ್ ಒದ್ದೆಯಾದರೆ ಬೌಲರ್ಗಳಿಗೆ ಸರಿಯಾದ ಗ್ರಿಪ್ ಸಿಗಲ್ಲ. ಆಗ ರನ್ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಟಾಸ್ ಗೆದ್ದ ಕ್ಯಾಪ್ಟನ್ ಯಾವುದೇ ಯೋಚನೆ ಇಲ್ಲದೆ ಮೊದಲು ಬೌಲಿಂಗ್ ಅಂದರೆ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ಒಳ್ಳೆ ಸ್ಕೋರ್ ಎಷ್ಟಾದರೆ ಸೇಫ್ ಅಂತ ಅನ್ಸ್ಬೋದು. 190-200 ರನ್ ಹೊಡೆದ್ರೂ ಕೂಡ ಫುಲ್ ಸೇಫ್ ಅಂತ ಹೇಳೋಕ್ಕಾಗಲ್ಲ. ಚೇಸಿಂಗ್ ಮಾಡೋ ತಂಡಕ್ಕೆ ಇಲ್ಲಿ ಗೆಲ್ಲೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಅಂತ ಹೇಳಿರೋದ್ರಿಂದ. ಹಾಗಾಗಿ ಯಾವ ಥರ ನೋಡಿದ್ರು ಕೂಡ ಇದು ಬೌಲರ್ಸ್ ಬ್ಯಾಟರ್ಸ್ ಇಬ್ಬರಿಗೂ ಸವಾಲು ಹಾಕೋ ಸಿಕ್ಕಾಪಟ್ಟೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋ ಪಿಚ್ ಇದು. ಫೈನಲ್ ಸಮರಕ್ಕೆ ಸಂಭಾವ್ಯ ಪಡೆ 12ರ ಬಳಗ ಹೀಗಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಸೇರಿ ಪ್ಲೇಯಿಂಗ್ 12 ಹೇಗಿರಬಹುದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ RCB ಫಿಲ್ ಸಾಲ್ಟ್ ಅಥವಾ ವೆಂಕಟೇಶ್ ಅಯ್ಯರ್, ಆಮೇಲೆ ವಿರಾಟ್ ಕೊಹ್ಲಿ, ನಂತರ ದೇವದತ್ ಪಡಿಕಲ್, ಪಾಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ, ರೊಮಾರಿಯೋ ಶಫರ್ಡ್, ಭುವನೇಶ್ವರ್ ಕುಮಾರ್, ಜಾಶ್ ಹಾಜಲ್ವುಡ್, ರಸಿಕ್ ಸಲಾಮ್ದಾರ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಶ್ ಶರ್ಮಾ ಬರೋ ಸಾಧ್ಯತೆ ಇದೆ. ಏನು ಗುಜರಾತ್ ಟೈಟನ್ಸ್ ಟೀಮ್ನಲ್ಲಿ ಸಾಯಿ ಸುದರ್ಶನ್, ಕ್ಯಾಪ್ಟನ್ ಶುಭ್ಮನ್ ಗಿಲ್, ಜೋಸ್ ಬಟ್ಲರ್, ವಿಕೆಟ್ ಕೀಪರ್ ವಾಷಿಂಗ್ಟನ್ ಸುಂದರ್, ರಾಹುಲ್ ತೆವಾಟಿಯಾ, ಜೇಸನ್ ಹೋಲ್ಡರ್, ನಿಶಾಂತ್ ಸಿಂಧು, ರಶೀದ್ ಖಾನ್, ಕಗಿಸೋ ರಬಾಡಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅರ್ಷದ್ ಖಾನ್ ಅಥವಾ ಗ್ಲೆನ್ ಫಿಲಿಪ್ಸ್ ಆಡಬಹುದು. ಸೊ ಫೈನಲಿ ಸ್ನೇಹಿತರೆ, RCB ಬಳಿ ಡೆಪ್ತ್ ಇದೆ, ಬ್ಯಾಲೆನ್ಸ್ ಇದೆ. ಆದರೆ ಗುಜರಾತ್ ಟೈಟನ್ಸ್ ಬಳಿ ಅನ್ಸ್ಟಾಪಬಲ್ ಟಾಪ್ ಆರ್ಡರ್ ಮತ್ತು ಡೆಡ್ಲಿ ಬೌಲಿಂಗ್ ಅಟ್ಯಾಕ್ ಇದೆ. ಈಗ ಫೈನಲಿ RCB ಫ್ಯಾನ್ಸ್ ಆಗಿರೋ ನಿಮಗೇನಿಸುತ್ತೆ? ಧರ್ಮಶಾಲಾದಲ್ಲಿ ಗೆಲ್ಲೋದು ಯಾರು ಮಿಂಚುತ್ತಾರೆ? RCBಗೆ ಚಾಲೆಂಜ್ ಆದರೆ ಯಾರು ಆಗಬಹುದು? ಮಿಸ್ ಇಲ್ಲ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ನಿಮಗೂ ಕೂಡ ಉಳಿತಾಯದ ಅಭ್ಯಾಸ ಶುರು ಮಾಡಿಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ, ಅಥವಾ ತಿಂಗಳು ಬರೋ ಸ್ಯಾಲ್ರಿನ ಸೇವಿಂಗ್ಸ್ ಅಕೌಂಟಲ್ಲಿ ಇಡೋದ್ರ ಬದಲಿಗೆ ಹೈ ಇಂಟ್ರೆಸ್ಟ್ ರೇಟ್ನಲ್ಲಿ RD ಮಾಡಿ ಮಾರ್ಕೆಟ್ ರಿಸ್ಕೇ ಇಲ್ಲದೆ ಬ್ಯಾಂಕ್ ಬಡ್ಡಿಯೊಂದಿಗೆ ಅದನ್ನು ಬೆಳೆಸ್ತಾ ಹೋಗೋ ಆಸಕ್ತಿ ಇದ್ದರೆ, ಈಗ 8.3% ತನಕವೂ RDಗೆ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳಿದ್ದಾವೆ. ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ನೀವು ಸ್ಟೇಬಲ್ ಮನಿ ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ನೀವು ನಿಮ್ಮ ಡಿಸಿಷನ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.